ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ಕುಮಾರಿ ಆಸವ ಬಗ್ಗೆ. ಕುಮಾರಿ ಆಸವ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದರೊಳಗಡೆ ಪ್ರಮುಖ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದ್ರ ಉಪಯೋಗ ಮಾಡಬೇಕು, ಇದನ್ನ ತೊಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ಸ್ ಆಗ್ಬಹುದು, ಯಾರಿದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಕುಮಾರಿ ಆಸವ ನೋಡ್ರಿ, ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರ, ನಿಮ್ಗ ಪಾಚನ ತಂತ್ರ ಸಂಬಂಧಿತ ಯಾವ್ದಾದ್ರು ಸಮಸ್ಯೆ ಐತಂದ್ರ, ಉದಾಹರಣೆಗೆ ನಿಮ್ಗೆ ಮಲಬದ್ಧತೆ ಸಮಸ್ಯೆ ಐತಿ, ನಿಮ್ ಸಂಡಾಸ ಡೈಲಿ ಕ್ಲಿಯರ್ ಆಗಂಗಿಲ್ಲ, ಹೊಟ್ಯಾಗ ಭಾಳ ಜಾಸ್ತಿ ಗ್ಯಾಸ್ ಆಗ್ತೈತಿ, ಹೊಟ್ಟೆ ನಿಬಾರ್ ಅನಿಸ್ತಿರ್ತೈತಿ, ಇಲ್ಲ ನಿಮ್ಗೆ ಲಿವರ್ ಸಂಬಂಧಿತ ಯಾವುದೇ ರೋಗ ಇದ್ರು ಅಲ್ಲಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ, ಇಲ್ಲ ನಿಮ್ಗೆ ಹೊಟ್ಟೆ ಹಸಿತಾ ಇಲ್ಲ ಅವಾಗ ಬರೆದು ಕೊಟ್ಟಿರ್ತಾರೆ, ಇಲ್ಲ ನಿಮ್ಗೆ ಮೂಲ ವ್ಯಾಧಿ ಪೈಲ್ಸ್ ಅಂತೀವಿ, ಪೈಲ್ಸ್ ಸಮಸ್ಯೆ ಇದ್ರೆ ಬರೆದು ಕೊಟ್ಟಿರ್ತಾರೆ, ಇಲ್ಲ ನಿಮ್ಗೆ ಸ್ಪ್ಲೀನ್ ಎನ್ಲಾರ್ಜ್ಮೆಂಟ್, ಸ್ಪ್ಲೀನ್ ಅನ್ನೋದು ಒಂದು ಆರ್ಗನ್ ಇರ್ತೈತೆ, ಅದ್ರ ಏನರ ಬಾವು ಬಂದು ದೊಡ್ಡದಾತಂದ್ರೆ ಅಲ್ಲಿ ಬರೆದು ಕೊಟ್ಟಿರ್ತಾರೆ, ಹೊಟ್ಟೆ ನೋವು ಇದ್ರು ಬರೆದು ಕೊಟ್ಟಿರ್ತಾರೆ. ಮಹಿಳೆಯರಿಗೆ ಪೀರಿಯಡ್ಸ್ ಟೈಮ್ನಾಗ ಬಹಳ ವಿಪರೀತ ಹೊಟ್ಟೆ ಮುರಿಯೋದು, ನೋವು ಬರೋದು ಆಗ್ತಿರ್ತೈತಲ್ಲ, ಡಿಸ್ಮೆನೋರಿಯಾ ಅಂತೀವ್ರಿ, ಆ ಸಮಸ್ಯೆದಾಗ ಬರೆದು ಕೊಟ್ಟಿರ್ತಾರೆ. ಇಲ್ಲ ಮಹಿಳೆಯರಿಗೆ ಒಬ್ಬರಿಗೆ ಪೀರಿಯಡ್ಸ್ ಟೈಮ್ ಟು ಟೈಮ್ ಬರ್ತಿರಂಗಿಲ್ಲ, ಅವ್ರಿಗೆ ಇದನ್ನು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಯಾವುದೇ ರೀತಿ ಶ್ವಾಸಕೋಶ ಸಂಬಂಧಿತ ಪ್ರಾಬ್ಲಮ್ ಐತಿ, ಶ್ವಾಸಕೋಶ ರೋಗ ಐತಿ ಅಂದ್ರೆ ಅಲ್ಲಿ ಕೂಡ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ. ಇವನ್ನೆಲ್ಲ ಸಮಸ್ಯೆ ಹೊರತುಪಡಿಸಿ ಬೇರೆ ಸಮಸ್ಯೆ ಕೂಡ ಅದಾವ್ರಿ. ಎಲ್ಲಿ ಡಾಕ್ಟರ್ ನಿಮ್ಗೆ ಕ್ಲಿನಿಕಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಬೇರೆ ಸಮಸ್ಯೆದಾಗ ಬರೆದು ಕೊಡ್ಬೋದು, ಅಲ್ಲಿ ಕೂಡ ನೀವು ಇದ್ರ ಉಪಯೋಗ ಮಾಡ್ಬೋದ್ರಿ. ಈಗ ಇದ್ರದ್ದು ಘಟಕ ದ್ರವ್ಯದ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಡ್ಬೇಕಾದ್ರೆ ಇದ್ರೊಳಗೆ ನೋಡ್ರಿ, ಕುಮಾರಿ ಅಲೋವೆರಾ ಇರ್ತೈತಿ, ಮಧು, ಲೋಹ ಭಸ್ಮ, ಶುಂಠಿ, ಮರೀಚ, ಪಿಪ್ಪಲಿ, ಲವಂಗ, ತ್ವಕ್, ಶುಷ್ಕ ಮೈಲ, ತೇಜ್ಪತ್ರ, ನಾಗಕೇಸರ, ಚಿತ್ರಕ, ಪಿಪ್ಪಲಿ ಮೂಲ, ವಿಡಂಗ, ಗಜಪಿಪ್ಪಲಿ, ಚವ್ಯ, ಹಪೂಸ, ಧಾನ್ಯಕ, ಪುಗ, ಕಟುಕಿ, ಮುಸ್ತ, ಹರಿತಕಿ, ವಿಭೀತಕಿ, ಆಮ್ಲಕಿ, ರಾಸನ, ದೇವದಾರು, ಹರಿದ್ಧರ, ದಾರು ಹರಿದ್ಧರ, ಮುರ್ವ, ಯಷ್ಟಿ, ದಂತಿ, ಬಲ, ಅತಿಬಲ, ಆತ್ಮಗುಪ್ತ, ಗೋಕ್ಷೂರ, ಶತಾವಹ, ಹಿಂಗುಪತ್ರಿ, ಅರ್ಕಕರ್ಭ, ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿನ ತಯಾರು ಮಾಡ್ತಾರೆ. ಇದ್ರದ್ದು ರೆಫರೆನ್ಸ್ ಎಲ್ಲಿ ನಮಗೆ ನೋಡಕ್ ಸಿಗ್ತೈತೆ ಅಂದ್ರೆ ಯೋಗ ರತ್ನಾಕರದಾಗ ಇದ್ರ ರೆಫರೆನ್ಸ್ ಸಿಗ್ತೈತ್ರಿ. ಈಗ ನಾನು ನಿಮ್ಗೆ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದಾಗ ಡಾಕ್ಟರ್ ನಿಮ್ಗೆ ಇದನ್ನು ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ. ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ವರ್ಷಕ್ಕಿಂತ ಯಾರು ದೊಡ್ಡವರು ಅದಾರ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು. ಸೊ ನೋಡ್ರಿ, ಇದನ್ನ 15 ml ಕುಮಾರಿ ಆಸವನ್ನು ನೀವು ಅರ್ಧಲಿಂತ್ರ 1 ಗ್ಲಾಸ್ ಉಗುರು ಬೆಚ್ಚ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಚಮಚ ಚಂದ ಕಡ್ಡಾಡಿಸ್ಕೊಂಡು ಇದನ್ನ ನೀವು ಕುಡಿಬೇಕಾಗಿರ್ತೈತ್ರಿ. ಇದನ್ನ ನೀವು ಊಟ ಆದ್ಮೇಲೆ 15 ನಿಮಿಷ ಆದ್ಮೇಲೆ, ಊಟ ಆದ ನಂತರ ನೀವು ಇದನ್ನ ಕುಡಿಬೇಕ್ರಿ. ಕೆಲವೊಂದಿಷ್ಟು ಕಂಡೀಷನ್ನ ಡಾಕ್ಟರ್ ನಿಮ್ಗೆ 15 ml ಬೆಳಿಗ್ಗೆ, 15 ml ರಾತ್ರಿ ಊಟ ಆದ್ಮೇಲೆ ತೊಗೊಳಕ್ ಹೇಳಿರ್ತಾರ. ಕೆಲವೊಂದಿಷ್ಟು ಕಂಡೀಷನ್ನಾಗ 20 ml ಬೆಳಿಗ್ಗೆ, 20 ml ರಾತ್ರಿ ತೊಗೊಳಕ್ ಹೇಳಿರ್ತಾರ್ರಿ ಊಟ ಆದ್ಮೇಲೆ. ಇದನ್ನ ಯಾವಾಗಲೂ ಉಗುರು ಬೆಚ್ಚ ನೀರ್ ಜೊತೆ ಮಿಕ್ಸ್ ಮಾಡ್ಕೊಂಡ ಕುಡಿಬೇಕಾಗ್ತೈತ್ರಿ. ಇಲ್ಲ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದು. ಈಗ ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು, ಸೊ ನೋಡ್ರಿ, ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಮ ಡಾಕ್ಟರ್ ಯಾವಾಗ ನಿಮ್ಗೆ ಪರಿಶೀಲನೆ ಮಾಡ್ತಾರ, ನಿಮ್ಗೆ ಏನು ಸಮಸ್ಯೆ ಆಗಿದೆ, ಇದನ್ನ ಎಷ್ಟು ತೊಗೊಳಕ್ ಹೇಳ್ಯಾರ, ಇದ್ರ ಜೊತೆ ಸಪೋರ್ಟಿವ್ ಮೆಡಿಕೇಶನ್ಸ್ ಏನು ಕೂಡ ಅಂತಾರ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ನಿಮ್ಗೆ ಇದನ್ನ ಉಪಯೋಗ ಮಾಡಕ್ಕೆ ಹೇಳ್ಯಾರ ಅಷ್ಟು ದಿನ ಇದ್ರ ಉಪಯೋಗ ನೀವು ಮಾಡ್ಕೋಬಹುದು. ಇದನ್ನ ತೊಗೊಂಡ್ರೆ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಇದನ್ನ ನೀವು ಏನಾರ ಬಹಳ ಜಾಸ್ತಿ ಪ್ರಮಾಣದ ತೊಗೊಳ ಅಂತೀರಂದ್ರ ನಿಮ್ಗೆ ಎದೆ ಉರಿ, ಹೊಟ್ಟೆಗ ಉರಿ ಚಾಲು ಆಗ್ಬೋದ್ರಿ. ಯಾಕಂದ್ರೆ ಆಯುರ್ವೇದ ಆಸವ ಅರಿಷ್ಟ ಏನಿರ್ತಾವ ಇದ್ರೊಳಗಡೆ 5-10% ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಇರ್ತೈತಿ. ಮೆಡಿಸಿನ್ಸ್ ಎಲ್ಲ ಕಲಿಸಿ ಒಂದ್ ಜಾಗದಾಗ ಇಡ್ತಾರ ನೋಡ್ರಿ, ಆವಾಗ ಇದ್ರಾಗ ಫರ್ಮೆಂಟೇಶನ್ ಆಗುತ್ತೆ. ಫರ್ಮೆಂಟೇಶನ್ ಪ್ರೊಸೆಸ್ನಾಗ ಸೆಲ್ಫ್ ಜನರೇಟೆಡ್ ಆಲ್ಕೋಹಾಲ್ ಪ್ರೊಡಕ್ಷನ್ ಆಗ್ತೈತ್ರಿ. ಅದ್ರ ಸಂಬಂಧ ಇದನ್ನ ಡಾಕ್ಟರ್ ಹೇಳಿದ ಮಾತ್ರದಾಗ ತಗೋಬೇಕು, ಜಾಸ್ತಿ ಪ್ರಮಾಣದಾಗ ತೊಗೊಳಕ್ ಹೋಗ್ಬಾರ್ದ್ರಿ. ಈಗ ಯಾರು ಇದ್ರ ಉಪಯೋಗ ಮಾಡಕ್ ಹೋಗ್ಬಾರ್ದು? ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನು ಅದಾವ ನಾನು ನಿಮ್ಗೆ ಆಲ್ರೆಡಿ ತಿಳಿಸಿನಿ. ಯಾವುದೇ ಘಟಕ ದ್ರವ್ಯ ಇಲ್ಲ, ಮೊದ್ಲು ನಿಮ್ಗೆ ಎಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಬೇಡ್ರಿ. ಮತ್ತು ಯಾವ ಪೇಷಂಟಿಗೆ ಅನ್ನನಾಳದಾಗ ಹೊಟ್ಟೆಗ ಹುಣ್ಣಾಗೈತಿ, ಇಲ್ಲ ಅವ್ರಿಗೆ ಮೊದಲೇ ಸಿವಿಯರ್ ಅಸಿಡಿಟಿ ಸಮಸ್ಯೆ ಇದೆ, ಅವ್ರಿಂದ ತೊಗೋಬೇಡ್ರಿ. ಗರ್ಭವತಿ ಮಹಿಳೆಯವರು ಯಾವ ತಾಯಿಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರ, ಡಾಕ್ಟರ್ ಸಲಹೆ ಇರಲಾರ್ದೆ ಇದನ್ನ ತೊಗೊಳಕ್ ಹೋಗ್ಬೇಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರೆ 175 ರೂಪಾಯಿ, 175 ರೂಪೀಸ್ನಾಗ 450
50 ml ಕುಮಾರಿ ಆಸವ ಕೇರಳ ಆಯುರ್ವೇದ ಕಂಪನಿ ಸಿಗ್ತೈತ್ರಿ. ನಾನು ನಿಮ್ಗೆ ಮೊದಲೇ ಹೇಳ್ಕೊಟ್ಟಂಗೆ ಇದು ಒಂದು ಕ್ಲಾಸಿಕಲ್ ಆಯುರ್ವೇದಿಕ್ ಮೆಡಿಸಿನ್. ಬಹಳಷ್ಟು ಆಯುರ್ವೇದಿಕ್ ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರಿಂದ ತಯಾರು ಮಾಡ್ತಾರೆ. ಎಲ್ಲದ್ರಾಗೂ ಸೇಮ್ ಇಂಗ್ರೀಡಿಯೆಂಟ್, ಎಲ್ಲದ್ರದ್ದು ಸೇಮ್ ಆ್ಯಕ್ಷನ್ ಇರ್ತೈತಿ. ಆದ್ರೆ ರೇಟ್ ಏನಿದೆ ಬ್ರ್ಯಾಂಡ್ ಟು ಬ್ರ್ಯಾಂಡ್ ಚೇಂಜ್ ಆದರೆ ಜಾಸ್ತಿ ಕೂಡ ಆಗ್ಬೋದು, ಕಡಿಮೆ ಕೂಡ ಆಗ್ಬೋದು ರೀ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ಹತ್ತಿರ ಇರೋ ನಿಮ್ಮ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ ಇಲ್ಲ ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇದೆ ಅವ್ರ ಜೊತೆಗೆ ಇದನ್ನು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದೇ ಮೆಡಿಸಿನ್ಸ್ ಡಾಕ್ಟರ್ ಸಲಹೆ ಎಲ್ಲರೂ ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕ್ರಿ. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.